ಕಂಪ್ಲೇಂಟ್ ಕೊಟ್ಟಾದ್ಮೇಲೆ 4 ಜನದ ಮೇಲೆ FIR ಆಗಿತ್ತು. ಅವ್ರಿಗೇನು ಒಳಗಡೆ ಅರೆಸ್ಟ್ ಮಾಡಿ ಅವರ ಜೈಲಿಗೆ ಕಳಿಸ್ಯಾರ ಇಲ್ವಾ ಅಂತ ಅನ್ನೋದು ನಮ್ಗಿನ್ನ ಏನು ಮಾಹಿತಿನೇ ಗೊತ್ತಿಲ್ಲ. ಈ ಬರೀ ಇಬ್ಬರಿಗೆ ಮಾತ್ರ ಕೋರ್ಟಿಗೆ ಬಿಡಕ್ಕೆ ಹೋಗ್ಯಾರಂತೆ. ಮೇನ್ ಅದ್ರಾಗ ಇರೋದೇನೆ ಅನಂತಕುಮಾರ್ ಹೆಗಡೆ. ಈ ದೊಡ್ಡವ್ರಿಗೂ ನ್ಯಾಯ ಚಿಕ್ಕವ್ರಿಗೂ ನ್ಯಾಯ ಅಂದ್ರ ಅದಕ್ಕೆ ಅವ್ರಿಗೆ ಅರೆಸ್ಟ್ ಮಾಡಬೇಕು. ಯಾರಿಗೆ? ಅನಂತಕುಮಾರ್ ಹೆಗಡೆ ಅವ್ರಿಗೆ ಇದು ಅರೆಸ್ಟ್ ಮಾಡಿದಾಗ ನ್ಯಾಯ ಸಿಗ್ತದೆ. ದೊಡ್ಡವ್ರಿಗೊಂದು ಚಿಕ್ಕವ್ರಿಗೊಂದು ನ್ಯಾಯನಾದ್ರೆ ಇಂಥವ್ರಿಗೂ ಏನಾಯ್ತು ಏನು ಅಂತ ಅನ್ನೋದೇ ನಮಗೆ ಗೊತ್ತಿಲ್ಲ. ಇದೇನ ಅವ್ರಿಗೆ ಅರೆಸ್ಟ್ ಮಾಡ್ದಾಗ ಹೋದ್ರೆ ನಾವು ಏನು ಮಾಡ್ಬೇಕಂತ ಅನ್ನೋದು ನಾವು ಓಡಾಟ ಮಾಡ್ಬೇಕಂತ ಅನ್ನೋದು ನಾವು ಮಾಡೇ ಮಾಡ್ತೀವಿ. ಅಂದ್ರೆ ಇಲ್ಲ ಬಂದಿಲ್ಲ, ಇಲ್ಲಿ ಬಂದಿಲ್ಲ. ಬೆಳಗಿಂದ ಕಾಯ್ಕೊಂಡಿದ್ದೀರಾ ನೀವು? ಬೆಳಗಿಂದ ಕಾಯ್ಕೊಂಡಿದ್ದೀವಿ. ಇದುವರೆಗೂ ಏನೇ ಬಂದಿಲ್ಲ ಅವರು? ಇಲ್ಲ ಬಂದಿಲ್ಲ. ಪೊಲೀಸ್ನವ್ರು ಏನು ಹೇಳಿದ್ರು ಕೇಳಿದ್ರೆ? ಪೊಲೀಸ್ನವರು ಅವರಿಗೆ ಅರೆಸ್ಟ್ ಮಾಡ್ತಾ ಇದ್ದೀವಿ ಅಂತ ಅಂದ್ಯಾವ್ರೆ. ಇನ್ನ ಏನು ಅಂತ ಅನ್ನೋದು 10 ಗಂಟೆಗೆ ಬಂದಿದ್ರು. ಇಷ್ಟೊತ್ತಾದ್ರೂ ಕರ್ಸಿಲ್ಲ ಅವ್ರನ್ನ? ಕರ್ಸಿಲ್ಲ. ಏನಾಗಬೇಕು ಈಗ ನಿಮ್ಗೆ? ಏನಿಲ್ಲ, ಅನಂತಕುಮಾರ್ ಹೆಗಡೆಗೆ ಅರೆಸ್ಟ್ ಮಾಡಬೇಕು, ನಮಗೆ ನ್ಯಾಯ ಕೊಡಬೇಕು. ಕಂಪ್ಲೇಂಟ್ ಕೊಟ್ಟಾದ್ಮೇಲೆ 4 ಜನದ ಮೇಲೆ FIR ಆಗಿತ್ತು. ಅವ್ರಿಗೇನು ಒಳಗಡೆ ಅರೆಸ್ಟ್ ಮಾಡಿ ಅವರ ಜೈಲಿಗೆ ಕಳಿಸ್ಯಾರ ಇಲ್ವಾ ಅಂತ ಅನ್ನೋದು ನಮ್ಗಿನ್ನ ಏನು ಮಾಹಿತಿನೇ ಗೊತ್ತಿಲ್ಲ. ಈ ಬರೀ ಇಬ್ಬರಿಗೆ ಮಾತ್ರ ಕೋರ್ಟಿಗೆ ಬಿಡಕ್ಕೆ ಹೋಗ್ಯಾರಂತೆ. ಮೇನ್ ಅದ್ರಾಗ ಇರೋದೇನೆ ಅನಂತಕುಮಾರ್ ಹೆಗಡೆ. ಈ ದೊಡ್ಡವ್ರಿಗೂ ನ್ಯಾಯ ಚಿಕ್ಕವ್ರಿಗೂ ನ್ಯಾಯ ಅಂದ್ರ ಅದಕ್ಕೆ ಅವ್ರಿಗೆ ಅರೆಸ್ಟ್ ಮಾಡಬೇಕು. ಯಾರಿಗೆ? ಅನಂತಕುಮಾರ್ ಹೆಗಡೆ ಅವ್ರಿಗೆ ಇದು ಅರೆಸ್ಟ್ ಮಾಡಿದಾಗ ನ್ಯಾಯ ಸಿಗ್ತದೆ. ದೊಡ್ಡವ್ರಿಗೊಂದು ಚಿಕ್ಕವ್ರಿಗೊಂದು ನ್ಯಾಯನಾದ್ರೆ ಇಂಥವ್ರಿಗೂ ಏನಾಯ್ತು ಏನು ಅಂತ ಅನ್ನೋದೇ ನಮಗೆ ಗೊತ್ತಿಲ್ಲ. ಇದೇನ ಅವ್ರಿಗೆ ಅರೆಸ್ಟ್ ಮಾಡ್ದಾಗ ಹೋದ್ರೆ ನಾವು ಏನು ಮಾಡ್ಬೇಕಂತ ಅನ್ನೋದು ನಾವು ಓಡಾಟ ಮಾಡ್ಬೇಕಂತ ಅನ್ನೋದು ನಾವು ಮಾಡೇ ಮಾಡ್ತೀವಿ. ಅಂದ್ರೆ ಇಲ್ಲ ಬಂದಿಲ್ಲ, ಇಲ್ಲಿ ಬಂದಿಲ್ಲ. ಬೆಳಗಿಂದ ಕಾಯ್ಕೊಂಡಿದ್ದೀರಾ ನೀವು? ಬೆಳಗಿಂದ ಕಾಯ್ಕೊಂಡಿದ್ದೀವಿ. ಇದುವರೆಗೂ ಏನೇ ಬಂದಿಲ್ಲ ಅವರು? ಇಲ್ಲ ಬಂದಿಲ್ಲ. ಪೊಲೀಸ್ನವ್ರು ಏನು ಹೇಳಿದ್ರು ಕೇಳಿದ್ರೆ? ಪೊಲೀಸ್ನವರು ಅವರಿಗೆ ಅರೆಸ್ಟ್ ಮಾಡ್ತಾ ಇದ್ದೀವಿ ಅಂತ ಅಂದ್ಯಾವ್ರೆ. ಇನ್ನ ಏನು ಅಂತ ಅನ್ನೋದು 10 ಗಂಟೆಗೆ ಬಂದಿದ್ರು. ಇಷ್ಟೊತ್ತಾದ್ರೂ ಕರ್ಸಿಲ್ಲ ಅವ್ರನ್ನ? ಕರ್ಸಿಲ್ಲ. ಏನಾಗಬೇಕು ಈಗ ನಿಮ್ಗೆ? ಏನಿಲ್ಲ, ಅನಂತಕುಮಾರ್ ಹೆಗಡೆಗೆ ಅರೆಸ್ಟ್ ಮಾಡಬೇಕು, ನಮಗೆ ನ್ಯಾಯ